ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ನಿನ್ನೆ ಸಾಯಂಕಾಲನೇ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತಾಯಿದ್ದೀವಿ. ನಂತರ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಜ್ಯೋತಿಗಳಲ್ಲಿರೋ ಎಣ್ಣೆನೆಲ್ಲ ನೀಟಾಗಿ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ತೆಗೆದುಬಿಡಬೇಕು. ನಂತರ ನಾನಿಲ್ಲಿ ಸಬೀನ ಹಾಗೆ ಪೀತಾಂಬರಿ ಪೌಡರನ್ನು ಸೇರಿಸ್ಕೊಂಡು ಅದ್ರ ಜೊತೆ ಪ್ರಿಲ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಮೂರನ್ನು ಕಲಸಿ ಉಜ್ಜೋದ್ರಿಂದ ದೇವರ ಪಾತ್ರೆಗಳು ಈಸಿಯಾಗಿ ಕ್ಲೀನಾಗಿ ಪಳಪಳ ಅಂತ ಹೊಳೆಯೋ ಥರ ಕ್ಲೀನ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಫಿಲ್ಟರ್ ನೀರನ್ನು ತಗೊಂಡಿದ್ದೀನಿ. ಇದನ್ನು ಉಜ್ಜೋವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿರಿ. ಮೊದಲೇ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಉಜ್ಜಿದ್ರೆ ಸಾಕು, ಇವು ನೀಟಾಗಿ ಕಲೆ ಎಲ್ಲ ಹೋಗ್ಬಿಡುತ್ತೆ. ಒಬ್ಬೊಬ್ರು ಹೇಳ್ತಾರೆ ದೇವರ ಸಾಮಗ್ರಿಗಳು ತೊಳೆಯೋದಕ್ಕೆ ಆಗೋದಿಲ್ಲ, ಕಲೆನೇ ಹೋಗೋದಿಲ್ಲ ಅವು ಅಂತ ತುಂಬ ಕಷ್ಟಪಡ್ತಾರೆ. ನಾವು ಇದಕ್ಕೆ ಟ್ಯಾಪ್ ನೀರನ್ನು ಬಳಸೋದು ಬಿಟ್ಟು ಫಿಲ್ಟರ್ ವಾಟರನ್ನು ಬಳಸೋದ್ರಿಂದ ಕಲೆಗಳೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಮೊದಲಿಗೆ ನಾವು ಹುಣಸೆಹಣ್ಣಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕಾಗಿರುತ್ತೆ ಇವನ್ನೆಲ್ಲ. ನಂತರ ನಾವು ತೆಂಗಿನ ನಾರನ್ನು ಸ್ವಲ್ಪ ತಗೊಂಡು ಸಬೀನ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಸುಮ್ಮನೆ ಉಜ್ಜಿದ್ರೆ ಸಾಕು, ಪಳಪಳ ಅಂತ ಹೊಳೆಯೋ ಥರ ಕಲೆ ಎಲ್ಲ ಹೋಗ್ಬಿಡುತ್ತೆ. ನಂತರ ನಾವು ಟ್ಯಾಪ್ ನೀರಲ್ಲಿ ತೊಳ್ಕೊಂಡು ಇವನ್ನು ನಂತರ ಫಿಲ್ಟರ್ ವಾಟರಲ್ಲಿ ಇದನ್ನು ತೊಳಿಬೇಕಾಗಿರುತ್ತೆ. ನೋಡಿ, ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂಗಾರದ ಥರ ಪಳಪಳ ಅಂತ ಹೊಳಿತಾ ಇದೆ. ನೋಡಿ, ಈ ರೀತಿ ಫಿಲ್ಟರ್ ವಾಟರಲ್ಲಿ ಒಂದು ಸತಿ ತೊಳ್ಕೊಂಡು ಇವನ್ನು ಸ್ವಲ್ಪ ಹೊತ್ತು ಆರೋಗ್ಬಿಟ್ಟು ನಂತರ ಒಂದು ಬಟ್ಟೆ ಸಹಾಯದಿಂದ ಇದನ್ನು ನೀಟಾಗಿ ತೇವ ಎಲ್ಲ ಒರೆಸ್ಕೋಬೇಕಾಗಿರುತ್ತೆ. ನಾನು ಎಲ್ಲ ತೊಳ್ಕೊತಾ ಇದ್ದರೆ ನನ್ನ ಮಗಳು ತೇವ ಎಲ್ಲ ಒರೆಸಿ ನನಗೆ ಸಹಾಯ ಮಾಡ್ತಾಯಿದ್ದಾಳೆ. ನೋಡಿ, ಮಕ್ಕಳನ್ನೂ ಸಹ ನಮ್ಮ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಭಾಗಿಯಾಗಿ ಮಾಡ್ಕೋಬೇಕು. ಅವಾಗ ಅವರು ತಿಳ್ಕೊತಾರೆ ಕೆಲಸ ಹೇಗಿರುತ್ತೆ ಅಂತ ಅವರು ಕಲಿಬಹುದು. ನಾವಿಲ್ಲಿ ಹೂವನ್ನು ಕಟ್ತಾಯಿದ್ದೀರಿ. ಬನ್ನಿ, ನನಗೆ ತಿಳಿದಿರ್ತಕ್ಕಂಥ ಶಿವರಾತ್ರಿ ಹಬ್ಬದ ಮಹತ್ವದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುತ್ತೆ. ಈ ದಿನ ನಾವು ಶಿವನ ಆರಾಧನೆಯನ್ನು ಮಾಡ್ತೀವಿ. ಇವತ್ತು ಶಿವನು ಪಾರ್ವತಿಯನ್ನು ವಿವಾಹವಾದ ದಿನ ಅಂತ ನಂಬಲಾಗಿದೆ. ಈ ದಿನ ಭಕ್ತರು ಉಪವಾಸ ಹಾಗೂ ಜಾಗರಣೆಯನ್ನು ಮಾಡ್ತಾರೆ. ಶಿವನನ್ನು ಪೂಜಿಸೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ನೋಡಿ, ಇಂತಹ ದಿನವನ್ನು ನೀವು ಆಚರಣೆ ಮಾಡಿ ಶಿವನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಬನ್ನಿ, ಇವತ್ತು ನಾವು ಒಂದು ರಂಗೋಲಿಯನ್ನು ಬಿಡಿಸ್ಕೊಳ್ಳೋಣ. ಮೊದಲಿಗೆ ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನಾನು ಇಲ್ಲಿ ಕಲರನ್ನು ಸೇರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ತುಂಬ ಸುಂದರವಾಗಿತ್ತು. ನೀವು ಈ ಶಿವರಾತ್ರಿ ಹಬ್ಬದ ದಿನ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಇಲ್ಲಿ ಶಿವಲಿಂಗನ ಬರ್ಕೊತಾ ಇದ್ದೀನಿ. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇಲ್ಲದೆ ಇರೋದ್ರಿಂದ ನಾನು ಪರ್ಪಲ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಕಲರ್ ಇದ್ದರೆ ಲಿಂಗ ಥರನೇ ಸೇಮ್ ಟು ಸೇಮ್ ತುಂಬ ಸುಂದರವಾಗಿರುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಬಣ್ಣವನ್ನು ಬಿಡಿಸ್ಕೊಳ್ಳಿ. ನಂತರ ಇಲ್ಲಿ ನಾವು ವಿಭೂತಿ ಹಾಗೆ ಕಣ್ಣನ್ನು ಬರ್ಕೊಂಡ್ರೆ ಲಿಂಗ ರೆಡಿ ಆಗಿಬಿಡುತ್ತೆ.
ನೋಡಿ, ನಂತರ ನಾವು ಇದಕ್ಕೆ ಯಾವ ರೀತಿ ಅಲಂಕಾರ ಮಾಡ್ಕೋಬಹುದು ಆ ರೀತಿ ಮಾಡ್ಕೋಬಹುದು. ನಾನಿಲ್ಲಿ ಹೂವು ಹಾಗೂ ಈ ಎಲೆಯಿಂದ ಈ ರೀತಿ ಅಲಂಕಾರ ಮಾಡಿದ್ದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ನೋಡಿ, ಈ ರಂಗೋಲಿ ಒಂದು 3-4 ಗಂಟೆಗಳವರೆಗೂ ಹಾಗೇ ಇರುತ್ತೆ. ಬನ್ನಿ, ಇವತ್ತು ಶಿವನಿಗೆ ಪ್ರಿಯವಾದ ಬೇಲಕಾಯಿಯಿಂದ ಜ್ಯೂಸನ್ನು ರೆಡಿ ಮಾಡೋಣ. ಉಪವಾಸ ಇರೋರು ಸಹ ಇದನ್ನು ಸೇವಿಸಬಹುದು. ಮೊದಲಿಗೆ ಇದರ ತಿರಳನ್ನು ತೆಗೆದುಕೊಂಡು ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕಾಗಿರುತ್ತೆ. ನಂತರ ನಾವು 2 ಲೋಟ ನೀರನ್ನು ತಗೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಂಡು ಈ ತಿರುಳನ್ನೆಲ್ಲ ಇದರಲ್ಲಿ ಸೇರಿಸ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೂ ಕಾಳು ಮೆಣಸು ಪುಡಿಯನ್ನು ಸೇರಿಸ್ಕೊಂಡ್ರೆ ಈ ಜ್ಯೂಸು ರೆಡಿ ಆಗಿಬಿಡುತ್ತೆ. ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಇದು ಕಾಪಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ದೃಷ್ಟಿ ದೋಷವನ್ನು ಸಹ ಇದು ನಿವಾರಣೆ ಮಾಡುತ್ತೆ. ನಂತರ ಇದು ಹಲವಾರು ಔಷಧಿ ಗುಣಗಳನ್ನು ಸಹ ಹೊಂದಿದೆ. ನಂತರ ನಾವು ಕರ್ಬೂಜ ಜ್ಯೂಸನ್ನು ರೆಡಿ ಮಾಡ್ಕೊಬರೋಣ. ಈ ಕಾಯಿ ಸಿಪ್ಪೆ ತೆಗೆದು ನೀಟಾಗಿ ಇದನ್ನು ಸಹ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ಬೆಲ್ಲ ಹಾಗೂ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಈ ಜ್ಯೂಸು ರೆಡಿ ಆಗಿಬಿಡುತ್ತೆ. ಇದು ನಮ್ಮ ಹೃದಯ ಸಂಬಂಧಿ ಕಾಯಿಲೆಯನ್ನು ತಡೆಗಟ್ಟುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಬೇಸಿಗೆ ಕಾಲಕ್ಕೆ ಇದು ಒಳ್ಳೆಯ ಹಣ್ಣಾಗಿರುತ್ತೆ. ಇದು ಹೊಟ್ಟೆ ಹುಣ್ಣನ್ನು ಸಹ ನಿವಾರಿಸುವ ಗುಣವನ್ನು ಹೊಂದಿದೆ. ನಂತರ ನಾವು ನೋಡಿ, ಬೆಳಗ್ಗೆ ಹೊಸ್ಲೆಲ್ಲ ಸಾರಿಸ್ಕೊಂಡು ನೀಟಾಗಿ ರಂಗೋಲಿಯನ್ನು ಹಾಕ್ಕೊಂಡು ಈ ಥರ ಮಾವಿನ ಎಲೆಯನ್ನು ಬಾಗಿಲಿಗೆ ಕಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಸಾಯಂಕಾಲದಿಂದ ಶುರುವಾಗುತ್ತೆ. ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡಿದ್ರಿ, ಹಾಗೆ ಏನೇನು ಪ್ರಸಾದ ಮಾಡಿದ್ರಿ ಎಲ್ಲ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋಲಿ ಹಂಚ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.